ಅಲ್ಲ, ಪ್ರಿಯಾಂಕ ಖರ್ಗೆ ಅವರ ಪತ್ರದಲ್ಲಿ ಒಂದು ವಾಕ್ಯ ಇದೆ, ನಾನು ಓದ್ಬಿಡ್ತೀನಿ, ಯಥಾವತ್ತಾಗಿ ಓದ್ಬಿಡ್ತೀನಿ ಅವರ ಪತ್ರವನ್ನು. ಕಲ್ಲಡ್ಕ ಪ್ರಭಾಕರ್ ಭಟ್ರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂಬ ಹೆಸರಿನ ಸಂಘಟನೆಯು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಹಾಗೂ ಸಾರ್ವಜನಿಕ ಸರ್ಕಾರಿ ಮೈದಾನಗಳನ್ನು ಬಳಸಿಕೊಂಡು ಶಾಖೆ ನಡೆಸುತ್ತಾ ಘೋಷಣೆಗಳನ್ನು ಕೂಗುತ್ತಾ ಮಕ್ಕಳು ಮತ್ತು ಯುವ ಸಮುದಾಯದ ಮನಸ್ಸಿನಲ್ಲಿ ಭಾರತದ ಏಕತೆಯ ವಿರುದ್ಧವಾಗಿ ಹಾಗೂ ಸಂವಿಧಾನದ ಆಶಯಗಳ ವಿರುದ್ಧವಾಗಿ ನಕಾರಾತ್ಮಕ ಆಲೋಚನೆಗಳನ್ನು ತುಂಬಲಾಗುತ್ತಿದೆ ಅಂತಾರು. ಯಾವುದಾದ್ರೂ ಒಂದು ವಾಕ್ಯ ತೋರಿಸಿಲ್ಲ ಅವರು, ಅಥವಾ ನಾವೇನಾದ್ರು ಮಾಡಿದ್ದನ್ನು ಒಂದು ಭಾಷಣದಲ್ಲಿ ಅವರು ತೋರಿಸಿ. ಸಂವಿಧಾನ ವಿರೋಧಿಯಾಗಿ ನಾವೇನೋ ಮಾಡಿದ್ದೇವೆ ಶಾಖೆಯಲ್ಲಿ ಅಥವಾ ಇನ್ನೊಂದು ಕಡೆಯಲ್ಲಿ ಅಂತ ಹೇಳುವಂಥದ್ದು ಒಂದು ಉದಾಹರಣೆ ಕೊಡಲಿ. ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯೋದು ಬೇಡ. ಅವರು ಯಾವುದಾದ್ರೂ ಒಂದು ನಿರ್ದಿಷ್ಟವಾದಂಥ ಒಂದು ವಿಚಾರವನ್ನು ಇಟ್ಕೊಂಡು, ಒಂದು ವಾಕ್ಯವನ್ನು ಇಟ್ಕೊಂಡು, ಒಂದು ಭಾಷಣವನ್ನು ಇಟ್ಕೊಂಡು ಅವರು ಮಾತಾಡಲಿ. ಸುಮ್ಮನೆ ಅವರೇನೋ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ ಹೇಳೋದಕ್ಕೆ ಅರ್ಥನೇ ಇಲ್ಲ ತಾನೇ. ನಾವು ಎಲ್ಲಿ ಮಾಡಿದ್ದೇವೆ ಅಂತ ತೋರಿಸಲಿ. 100 ವರ್ಷಗಳ ಇತಿಹಾಸ ಇದೆ. 100 ವರ್ಷಗಳಲ್ಲಿ ಒಂದು ಕಡೆಯಲ್ಲಾದರೂ RSSನವರು ಅದು ನಿತ್ಯ ಶಾಖೆ ಮಾಡ್ತಾ ಇರೋದಿರ್ಬೋದು, ನಮ್ಮ ವಾರ್ಷಿಕೋತ್ಸವ ಇರ್ಬೋದು, ಅಥವಾ ಪಥಸಂಚಲನ ಇರ್ಬೋದು, ಅಲ್ಲಿ ಯಾವುದಾದ್ರೂ ಒಂದು ದಿವಸ ಗಲಾಟೆ ಆಗಿದೆಯಾ, ಗೊಂದಲ ಆಗಿದೆಯಾ, ನಾವು ಪಥಸಂಚಲನ ಮಾಡುವಾಗ ಯಾರಿಗಾರು ಹೊಡೆದಿದ್ದೇವಾ, ಬಡ್ದಿದ್ದೇವಾ, ಯಾವುದಾದ್ರು ಒಂದು ತೋರಿಸಲಿ ಅವರು. ಸ್ವಯಂ ಸೇವಕ ಸಂಘ ಅನ್ನೋದು ಗೊತ್ತೇ ಇಲ್ಲ ಅನ್ನುವಂಥವರಿಗೆ ನೀವು ಶಾಖೆ ಅಂದ್ರೇನು ಅಂತ ಹೇಳಿ, ಏನು ಮಾಡ್ತೀರಿ ಶಾಖೆಯಲ್ಲಿ? ನೋಡಿ, ಇದು RSSನ ಕೆಲಸ ಭಾರಿ ಸರಳವಾದಂಥ ಕೆಲಸ ಇದು. ಇದು ಹೇಗೆ ಅಂತ ಹೇಳಿದರೆ, ನಮ್ಮ ಅಮ್ಮ ಇದ್ದಾರೆ. ಅಮ್ಮ ನಾವು ಹುಟ್ಟಿದ ಮೇಲೆ ಒಂದು ಸ್ವಲ್ಪ ನನಗೆ ಗೊತ್ತಾಗಲಿಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಅಮ್ಮ ಹೇಳ್ತಾರೆ, ಇದು ನಿನ್ನ ಅಪ್ಪ ಅಂತ ಹೇಳ್ತಾರೆ. ನಮ್ಮ ಅಪ್ಪನನ್ನು ಪರಿಚಯ ಮಾಡಿಕೊಟ್ಟಿರೋದು ಅಮ್ಮ. ಹೌದು. ಅಣ್ಣ ಅಂತ ಹೇಳ್ತಾರೆ, ಅಕ್ಕ ಅಂತ ಹೇಳ್ತಾರೆ, ಅಥವಾ ನಮ್ಮ ಸಂಬಂಧಿಕರನ್ನು ಗುರುತು ಮಾಡಿಕೊಡ್ತಾರೆ. ನನ್ನ ಮನೆ ಅಂತ ಹೇಳ್ತಾರೆ, ನನ್ನ ಆಸ್ತಿ ಅಂತ ಹೇಳ್ತಾರೆ. ಇದೆಲ್ಲವನ್ನು ಪರಿಚಯ ಮಾಡಿಕೊಡುವಂಥ ಕೆಲಸ ತಾನೇ. ಈಗ ಶಿವಾಜಿಗೆ ಜೀಜ ಮಾತಾಜಿ ತಾನೇ ಹೇಳ್ಕೊಟ್ಟಿರುವಂಥದ್ದು ಎಲ್ಲವನ್ನು ಕೂಡ. ಗುರುಗೋವಿಂದ ಸಿಂಹರಿಗೆ ಅವರ ತಂದೆ ಹೇಳ್ಕೊಟ್ಟಿರುವಂಥದ್ದು, ಭಗತ್ ಸಿಂಗ್ ಅವರ ತಾಯಿ ಹೇಳ್ಕೊಟ್ಟಿರುವಂಥವ್ರು, ಕೃಷ್ಣದೇವರಾಯರ ಹಕ್ಕಪಕ್ಕರಿಗೆ ವಿದ್ಯಾರಣ್ಯರು ಹೇಳಿಕೊಟ್ಟಿರುವಂಥದ್ದು. ಒಳ್ಳೆ ಕೆಲಸವನ್ನು ತುಂಬಿಸುವಂಥ ಒಂದು ಕಾರ್ಯ ಅದು ಸಂಘ ಮಾಡ್ತಾ ಇರುವಂಥದ್ದು. ನೀನು ಯಾರು ಅಂತ ಅವ್ರಿಗೆ ಹೇಳ್ತಾ ಇರುವಂಥದ್ದು, ನಾವು ಮಾಡ್ತಾ ಇರುವಂಥದ್ದು ಅಷ್ಟೇ. ನೀವು ಯಾರು ಅಂತ ಅವರಿಗೆ ನಿಮ್ಗೆ ಗುರ್ತಾಗಬೇಕಲ್ಲ. ನಮ್ಮನ್ನು ಇಂಗ್ಲೀಷರು ಅವರು ಉದ್ದೇಶಪೂರ್ವಕವಾಗಿಯೇ ಮಾಡಿರೋದು ಬಿಡಿ, ಅವರಿಗೆ ಆ ಉದ್ದೇಶ ಇತ್ತು. ನಮ್ಮನ್ನು ಹೇಡಿಗಳನ್ನಾಗಿ ಮಾಡುವಂಥ, ದುರ್ಬಲರನ್ನು ಮಾಡುವಂಥ ಅವ್ರ ಉದ್ದೇಶ ಇತ್ತು. ಅದಕ್ಕೋಸ್ಕರ ಮೆಕಾಲೆಯ ಶಿಕ್ಷಣವನ್ನೇ ಕೊಟ್ಟರು. ಅವತ್ತು ಕೊಟ್ಟರು, ಅದನ್ನು ಇವತ್ತು ಮುಂದುವರಿಸ್ತಾ ಇದ್ದಾರೆ. ಸ್ವಾತಂತ್ರ್ಯ ಬಂದಾದ ಮೇಲೆ ಅದನ್ನೊಂದು ವ್ಯತ್ಯಾಸ ಮಾಡಬೇಕಾಗಿತ್ತಲ್ಲ. ಮೆಕಾಲೆಯನ್ನು ಹೇಳಿರುವಂಥದ್ದು, ನೀವು ದುರ್ಬಲ ಜನಾಂಗ ಅಂತ ಹೇಳಿದರು ಅವರು. ನೀವು ಇವತ್ತಿನವರೆಗೆ ನೀವು ಇತಿಹಾಸದಲ್ಲಿ ಎಲ್ಲೂ ಕೂಡ ನೀವು ಗೆಲ್ಲೇ ಇಲ್ಲ, ಎಲ್ಲ ಯುದ್ಧಗಳಲ್ಲಿ ಸೋತ್ಕೊಂಡೇ ಬಂದಿದ್ದೀರಾ ಅಂತೇಳಿ. ವಿಜ್ಞಾನ ಗೊತ್ತಿಲ್ಲ ಅಂತ ಹೇಳಿದರು ಅವರು. ಇಡೀ ದೇಶ ಒಂದು ಅಂತ ಗೊತ್ತಿಲ್ಲ ಅಂತ ಹೇಳಿದರು. ಯಾರು ಹೇಳಿದ್ದು ಇಡೀ ದೇಶ ಒಂದು ಅಂತ ಗೊತ್ತಿಲ್ಲ ಅಂತ? ಇಡೀ ದೇಶ ಒಂದು ಅಂತ ನೋಡಿ, ಸುಮ್ಮನೆ ಉದಾಹರಣೆ ನಾನು ಹೇಳ್ತೇನೆ. ರಾಮೇಶ್ವರಕ್ಕೆ ಹೋಗ್ತಾರೆ. ರಾಮೇಶ್ವರಕ್ಕೆ ಹೋದಾದ ಮೇಲೆ, ರಾಮೇಶ್ವರದ ಪೂಜೆ ಸಲ್ಲಿಸಿದ ಮೇಲೆ ಅಲ್ಲಿದ್ದಂಥ ಮರಳನ್ನು ಹಿಡ್ಕೊಂಡು ಕಾಶಿಗೆ ಹೋಗ್ತಾರೆ ಜನ. ಕಾಶಿಯಲ್ಲಿ ಅದನ್ನು ಅರ್ಚನೆ ಮಾಡಿದ ಮೇಲೆ ಅಲ್ಲಿಯ ಗಂಗೆಯ ತೀರ್ಥವನ್ನು ಇಟ್ಕೊಂಡು ಬಂದು ಮತ್ತೆ ರಾಮೇಶ್ವರಕ್ಕೆ ಬರಬೇಕು ಅವರು. ಅಲ್ಲಿಗೆ ಒಂದು ಸುತ್ತು ಮೂರ್ತಿ ಆಯಿತು. ಇಡೀ ದೇಶ ಒಂದು ಅಲ್ಲ ಅಂತ ಆಗಿದ್ದಿದ್ರೆ ಅದನ್ನೆಲ್ಲಿ ಆಚರಣೆ ಮಾಡ್ತಾರೆ ಅಂತ 100 ವಿಷಯಗಳಿದೆ. ಈ ದೇಶದಲ್ಲಿ ವಿಜ್ಞಾನ ನಮಗೇನು ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ. ನನ್ನೊಬ್ಬರು ಮಿತ್ರರಿದ್ದಾರೆ, ಅವರ ಮಗಳು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಒಬ್ಬಳು ಹೆಣ್ಣು ಮಗಳು ಭಾರತದವಳು ಅಧ್ಯಕ್ಷ ಆಗಿರುವಂಥದ್ದು. ಅವಳು ನನಗೆ ಸಿಕ್ಕಿದಾಗ ಒಂದು ಉದಾಹರಣೆಯನ್ನು ಹೇಳಿದ್ಲು. ಅವಳು ಹೇಳಿದ್ಲು, ಅಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಒಂದು ಕಾಲೇಜ್ ಇದೆ, ಆ ಕಾಲೇಜಿನಲ್ಲಿ ಇವತ್ತು ಕೂಡ ಜಗತ್ತೇ ಆಗಿದೆ ಅಂತ ಕೇಳಿದರೆ ಚಪ್ಪಟೆ ಅಂತ ಹೇಳ್ತಾರೆ ಅಂತ. ಇವರು ನಮಗೆ ವಿಜ್ಞಾನ ಏನು ಕೊಡ್ತೀರಿ? ನಾವು ಸಣ್ಣ ಪುಟ್ಟ ಮಕ್ಕಳಲ್ಲಿ ಹೇಳ್ತೇವೆ, ಭೂಮಿ ಅಂದರೆ ಭೂಮಂಡಲ ಅಂತ ಹೇಳ್ತೇವೆ ನಾವು. 1,500 ಅಥವಾ 1,2500 ವರ್ಷ ಹಿಂದೆ ಅದು ವರಾಹಮಿ ಇರಬಹುದು, ಆರ್ಯಭಟ್ಟ ಇರಬಹುದು, ಅವರು ಭೂಮಿ ಅದು ಸುತ್ತಳತೆ ಎಷ್ಟು, ಅದಕ್ಕೆ ವ್ಯಾಸ ಎಷ್ಟು, ಅದು ತ್ರಿಜ್ಯ ಎಷ್ಟು, ಈಗಲೂ ಇದೆಲ್ಲ. ಮೊನ್ನೆ ಇಲ್ಲಿ ಚಂದ್ರಗ್ರಹಣ ಆಯಿತು. ಚಂದ್ರಗ್ರಹಣ ಆದಾಗ ಇಲ್ಲಿಯ ಪತ್ರಿಕೆಯವರು ಒಂದು 4-5 ದಿವಸ ಮೊದಲು, ಅಥವಾ ನೀವು ಒಂದು 8-10 ದಿವಸ ಮೊದಲು ಹೇಳಿರ್ಬೋದು. ನಮ್ಮ ಊರಿನಲ್ಲಿ ಪಂಚಾಂಗ ಇದೆ ಅಲ್ಲ, ಆ ಪಂಚಾಂಗದಲ್ಲಿ ಕೇಳಿ ಅವನು ಯಾವಾಗಲೂ ಬರೆದಿರ್ತಾನೆ. ನಿಮ್ಗೆ ಗೊತ್ತಿದೆ, ನಾನೇನು ವಿವರಿಸಬೇಕಾದಂಥ ಅವಶ್ಯಕತೆ ಇಲ್ಲ. ಅವನು ಯಾವಾಗಲೂ ಬರೆದಿದ್ದಾನೆ. ಸೂರ್ಯಗ್ರಹಣ ಯಾವಾಗ ಆಗುತ್ತೆ, ಚಂದ್ರಗ್ರಹಣ ಯಾವಾಗ ಆಗುತ್ತೆ, ಅದಾದ ಮೇಲೆ ಅದರ ಎಲ್ಲಿ ಕಾಣುತ್ತೆ, ಎಷ್ಟು. ಅದೆಲ್ಲ ಕರೆಕ್ಟ್. ಬಟ್ ಪ್ರಿಯಾಂಕ ಖರ್ಗೆ ಅವರಿಗೆ ಅನಿಸಿರೋದು, ಅವರಿಗೆ ಬಂದಿರುವ ಮಾಹಿತಿ ಆಗಿರಬಹುದು, ಮಕ್ಕಳು ಮತ್ತು ಯುವ ಸಮುದಾಯದ ಮನಸ್ಸಿನಲ್ಲಿ ಶಾಖೆ ಹೆಸರಿನಲ್ಲಿ
ಭಾರತದ ಏಕತೆಯ ವಿರುದ್ಧ ನಕಾರಾತ್ಮಕ ಭಾವನೆಗಳನ್ನು ತುಂಬಲಾಗ್ತಾ ಇದೆ ಅಂತ ಏನ್ ಮಾತಾಡ್ತಾರೆ ಶಾಖೆಯಲ್ಲಿ? ಏನ್ ಮಾಡ್ತಾರೆ ಶಾಖೆಯಲ್ಲಿ? ಮಾತಾಡೋದು ನಾವು ಮಾತ್ರ ಇಡೀ ದೇಶ ಒಂದು ಅಂತ ಹೇಳ್ತಾ ಇರುವಂಥದ್ದು ನಾವು. ಈ ದೇಶದ ಪುತ್ರರೂಪಿ ಸಮಾಜ ಯಾವುದಿದೆ, ಈ ಪುತ್ರರೂಪಿ ಸಮಾಜಕ್ಕೆ ಒಂದು ಜವಾಬ್ದಾರಿ ಇದೆ ಅಂತ, ಇದಕ್ಕೊಂದು ಕರ್ತವ್ಯ ಇದೆ ಅಂತ ಹೇಳ್ತಾ ಇರುವಂಥದ್ದು ನಾವು. ನೀನು ಆ ಕರ್ತವ್ಯದಿಂದ ವಿಮುಖನಾಗ್ತಾ ಇದೆಯಾ? ಅದಕ್ಕೋಸ್ಕರ ಈ ದೇಶ ಇರ್ಬೋದು, ಧರ್ಮ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಇದು ಎಲ್ಲದರ ಬಗ್ಗೆ ನೀನು ಎಚ್ಚರಿಕೆಯಲ್ಲಿ ಇಟ್ಕೊಂಡು ಈ ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ಕೆಲಸ ಮಾಡ್ಬಂತು. ಇದು ನಾವು ಮಾತ್ರ ಹೇಳ್ತಾ ಇರೋದು, ಜಗತ್ತಿನ ಎಲ್ಲ ದೇಶಗಳ ಜನರು ಅದನ್ನೇ ಹೇಳ್ತಾ ಇರೋದು ರೀ, ಈ ದೇಶಕ್ಕೋಸ್ಕರ ಕೆಲಸ ಮಾಡುವಂಥ. ಸಂಘವನ್ನು ಪ್ರಾರಂಭ ಮಾಡಿದಂಥವ್ರು ಅದನ್ನೇ ಹೇಳಿರುವಂಥದ್ದು. ನಾನಾಗ ಚೀಜಾ ಮಾತದ್ದು ಹೇಳಿದಲ್ಲ, ಉಳಿದವ್ರದ್ದು ಹೇಳಿದಲ್ಲ, ಅದು ಅದೇ ಉದ್ದೇಶದಿಂದ ಹೇಳಿದ್ರು, ಈ ದೇಶಕ್ಕೋಸ್ಕರ ಕೆಲಸ ಮಾಡಿ. ಈ ದೇಶದಲ್ಲಿ ಹುಟ್ಟಿದ್ಯಾ, ಈ ದೇಶದ ನೀರು ಕುಡ್ದಿದ್ಯಾ, ಗಾಳಿ ತಗೊಂಡಿದ್ಯಾ, ಆಹಾರ ತಗೊಂಡಿದ್ಯಾ, ಈ ಊರಿನಲ್ಲಿ ನಾನು ಇರಬೇಕಾದ್ರೆ ನಿನಗೆ ಒಂದು ಜಾಗ ಸಿಕ್ಕಿದೆ ಅಂತ ಭೂಮಿಗೇನು ಕೊಡೋದು ಬೇಡವೇ ನೀನು ಬರೀ ಅದಕ್ಕೆ ಕೆಮಿಕಲ್ ಹಾಕಿ ಹಾಳು ಮಾಡಿ ಅದರಿಂದ ತಗೊಳ್ಳೋದು ಮಾತ್ರನಾ? ಅಥವಾ ನೀನು ಈ ಭೂಮಿಗೋಸ್ಕರ ಏನಾದ್ರು ಕೆಲಸ ಮಾಡಬೇಕಾ? ಈ ಧರ್ಮ ನೀನನ್ನು ಉಳಿಸ್ಕೊಂಡು ಬಂದಿರೆ ಆ ಧರ್ಮಕ್ಕೋಸ್ಕರ ಏನಾದ್ರು ಕೆಲಸ ಮಾಡಬೇಕಲ್ಲ, ಸಮಾಜಕ್ಕೋಸ್ಕರ ಏನಾದ್ರು ಕೆಲಸ ಮಾಡಬೇಕಲ್ಲ. ಆ ಸಮಾಜ ನಮಗೆ ಹೇಳ್ಕೊಟ್ಟಿದ್ದಲ್ಲ, ಸಮಾಜ ನಮ್ಮನ್ನು ತೀಡಿದೆ, ನಮಗೆಲ್ಲವನ್ನು ಕೊಟ್ಟಿದೆ. ಆ ಸಮಾಜಕ್ಕೋಸ್ಕರ ಏನು ಮಾಡ್ತೀಯ ನೀನು? ಅದನ್ನು ಕಲಿಸುವಂಥ, ಒಂದು ರೀತಿಯಲ್ಲಿ ಸಮಾಜಕ್ಕೆ ಸಮರ್ಪಣೆ ಮಾಡುವಂಥ, ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಳ್ಳುವಂಥ ಕೆಲಸ ಬಿಟ್ಟು ಇನ್ಯಾವುದನ್ನು ಮಾಡಿದ್ದಿದ್ರೆ ಹೇಳಿ ಅವರು. ನಾವು ಅದನ್ನೇ ಅಲ್ಪಸಂಖ್ಯಾತರ ಬಗ್ಗೆ ನಕಾರಾತ್ಮಕ ಭಾವನೆಯನ್ನು ತುಂಬಲಾಗುತ್ತದೆ. ಇಲ್ಲ ನೆವರ್. ನಮಗೆ ಅಲ್ಪಸಂಖ್ಯಾತರು ಬಹುಸಂಖ್ಯಾತ ಪ್ರಶ್ನೆ ನಮಗೆ ಒಂದೇ. ಇಡೀ ದೇಶ ಅಂದರೆ ಒಂದೇ, ಈ ದೇಶದಲ್ಲಿರುವಂಥ ಇಡೀ ಸಮಾಜ ಒಂದೇ. ಆದರೆ ಎಲ್ಲರೂ ಕೂಡ ಈ ದೇಶವನ್ನು ಅದೇ ರೀತಿಯಲ್ಲಿ ನೋಡಬೇಕು ಅಂತ. ನಾವೀಗ ತಾಯಿ ಸಮಾನವಾಗಿ ನೋಡ್ತಾ ಇದ್ದೇವೆ, ಭಾರಿ ಶ್ರದ್ಧೆಯಿಂದ ಭಕ್ತಿಯಿಂದ ನೋಡ್ತಾ ಇದ್ದೇವೆ ನಾವು. ಇದೊಂದು ಮಾತೃಭೂಮಿಯಿಂದ ನೋಡ್ತೇವೆ, ಇದೊಂದು ದೇವಭೂಮಿ ಅಂತ ನೋಡ್ತೇವೆ, ವೇದಭೂಮಿ ಅಂತ ನೋಡ್ತೇವೆ, ಪುಣ್ಯಭೂಮಿ ಅಂತ ನೋಡ್ತೇವೆ, ಕರ್ಮಭೂಮಿ ಅಂತ ನೋಡ್ತೇವೆ, ಸ್ವರ್ಣಭೂಮಿ ಅಂತ ನೋಡ್ತೇವೆ. ನೋಡಬೇಕಲ್ಲ, ಈ ದೇಶದ ಹಿರಿಯರ ಬಗ್ಗೆ ಗೌರವ ಇರಬೇಕಲ್ಲ. ನಾನು ದೇವರಾಗಿ ಪೂಜೆ ಮಾಡಬೇಕು ಅಂತ ಯಾರನ್ನು ಹೇಳ್ತಾ ಇಲ್ಲ. ದೇವರು ಅಂತ ನಾವು ಕೋಟಿ ದೇವರನ್ನು ಪೂಜೆ ಮಾಡ್ತೇವೆ. ಯಾರೋ ಒಬ್ಬ ಅಲ್ಪಸಂಖ್ಯಾತ ಅಲ್ಲ ನಾನು ಪೂಜೆ ಮಾಡಲಿ, ಅಥವಾ ಯಾರೋ ಒಬ್ಬ ಯೇಸುವನ್ನು ಪೂಜೆ ಮಾಡಲಿ, ನಮಗೆ ದೊಡ್ಡ ವಿಷಯನೇ ಅಲ್ಲ ರೀ ಅದು. ದೇವರನ್ನು ಪೂಜೆ ಮಾಡೋದಕ್ಕೋಸ್ಕರ ಯಾರು ವಿರೋಧ ಮಾಡ್ತೇವಾ? ಅವ ಹಿಂದುವೇ ಅಲ್ಲ. ಯಾವುದೋ ದೇವರನ್ನ ಹೆಸರಿನಲ್ಲಿ ಯಾರೋ ವಿರೋಧ ಮಾಡ್ತೇವೆ ಅಂತ ಹೇಳಿದರೆ ಅವನು ಹಿಂದೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ದೇಶದಲ್ಲಿ ಈಗ ನನಗೆ ಗೊತ್ತಿಲ್ಲ, ಹೇಳ್ತಾರೆ ನೀವು ನನ್ನಿಂದ ಹೆಚ್ಚು ತಿಳಿದಂಥವ್ರು, ಕುರಾನ್ನಲ್ಲಿ ಹೇಳುತ್ತೆ ಯಾವ ದೇಶದಿದೆಯೋ ಆ ದೇಶಕ್ಕೆ ನೀನು ನಿಷ್ಠೆ ತೋರಿಸು ಅಂತ ಹೇಳ್ತಾರೆ ಅಂತ ಕುರಾನ್ನಲ್ಲಿ ಇದೆ ಅಂತೆ. ಯಾಕೆ ನಿಷ್ಠೆ ತೋರಿಸೋಲ್ಲ ನೀವು ಯಾಕೆ ಪಾಕಿಸ್ತಾನ ಜಿಂದಾಬಾದ್ ಹೇಳ್ತೀರಾ? ಪಾಕಿಸ್ತಾನ ಜಿಂದಾಬಾದ್ ಅವರು ಹೇಳುವಂಥವ್ರು ನೀವು ಯಾಕೆ ಬೆಂಬಲ ಕೊಡ್ತೀರಾ? ನೀವು ನಮ್ಮ ಅಷ್ಟು ಮಾತ್ರ ವಿರೋಧ ಇರುವಂಥದ್ದು, ಅಲ್ಪಸಂಖ್ಯಾತರ ವಿರೋಧ ಅಲ್ಲ. ಯಾರೋ ಒಂದಷ್ಟು ಜನ, ಅಬ್ದುಲ್ ಕಲಾಂ ಇಲ್ವಾ? ನಾವು ಅವರನ್ನು ಅಂಥ ಗೌರವದ ಸ್ಥಾನದಲ್ಲಿ ನೋಡ್ತೇವೆ ನಾವು. ಅಬ್ದುಲ್ ನಜೀರ್ ಅಂತ ಒಬ್ಬರು ಸುಪ್ರೀಂ ಕೋರ್ಟ್ನ ಜಡ್ಜ್ ಇದ್ದಾರೆ, ಅವರ ಬಗ್ಗೆ ನಮಗೆ ಗೌರವ ಇದೆ. ಕೇರಳದಲ್ಲಿ ಮೊನ್ನೆವರೆಗೆ ರಾಜ್ಯಪಾಲರಾಗಿದ್ದರಲ್ಲ, ಅಥವಾ ಕೆ ಮೊಹಮ್ಮದ್ ಅಂತ ನಮ್ಮ ಪುರಾತತ್ವ ಇಲಾಖೆಯಲ್ಲಿದ್ದಾರೆ. ಏನು ಗೌರವ ಇದೆ ಅವರ ಬಗ್ಗೆ? ಅವರು ಅಲ್ಲನೇನು ಪೂಜೆ ಮಾಡೋದು ಬಿಟ್ಟಿಲ್ಲ, ಅವರು ಅಲ್ಲನೇನು ಪೂಜೆ ಮಾಡ್ತಾ ಇದ್ದಾರೆ, ಮಸೀದಿಗೆ ಹೋಗ್ತಾ ಇರ್ಬೋದು. ಆದರೆ ಈ ದೇಶ ಏನಿದೆ, ಯಾವ ದೇಶ ನನ್ನನ್ನು ಬೆಳೆಸ್ತಾ ಇದೆ ಅಂತ ದೇಶಕ್ಕೆ ಗೌರವ ಕೊಡ್ತಾರ. ನೀವು ಕೊಡಿ ಅಂತ ಹೇಳ್ತಾ ಇರೋದು ನಾವು. ಅಲ್ಪಸಂಖ್ಯಾತರ ಬಗ್ಗೆ ನಮಗೆ ವಿರುದ್ಧ ಅಲ್ಲ. ಯಾರು ಈ ದೇಶದ ಬಗ್ಗೆ ಯಾರು ದೇಶಭಕ್ತರು ಹೌದು, ಯಾರು ದೇಶಭಕ್ತರು ಅಲ್ಲ ಅನ್ನೋದನ್ನು RSS ಮತ್ತು RSS ನಾಯಕರು ನಿರ್ಧಾರ ಮಾಡಬೇಕಾ ಕಲ್ಲಡ್ಕ ಪ್ರಭಾಕರ್ ಭಟ್ರೆ? ಅಲ್ಲ, ನಾವು ಹೇಳ್ತಾ ಇರೋದು, ನೀವು ನಿರ್ಧಾರ ನಿಮಗೆ ಬಿಟ್ಟಿರೋದು. ನಾವು ಹೇಳ್ತಾ ಇರೋದು ಇದು ತಪ್ಪು ಅಂತ ನೀವು ಹೇಳಿ, ಇದು ಹೇಳ್ತಾ ಇರೋದು ನಾವು ತಪ್ಪು ಅಂತ ನೀವು ಹೇಳಿ, ಅಥವಾ ಯಾರಾದ್ರೂ ನೀವೊಬ್ಬ ಹೇಳಿ. ನಾವು ಈ ದೇಶವನ್ನು ಪ್ರೀತಿ ಮಾಡಬೇಕು ಅಂತ ಹೇಳುವಂಥದ್ದು, ಅಥವಾ ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ಅದನ್ನು ಗೌರವದಿಂದ ನೋಡಬೇಕಾದ್ದು, ಆ ರೀತಿಯಲ್ಲಿ ನಡ್ಕೊಳ್ಬೇಕಾದ್ದು ತಪ್ಪು ಅಂತ ನೀವು ಹೇಳಿದ್ರೆ ಅದರಲ್ಲಿ ಎರಡನೇ ಮಾತೇ ಇಲ್ಲ. ಗೌರವಿಸಬೇಕು, ದೇಶವನ್ನು ಪ್ರೀತಿಸಬೇಕು, ದೇಶಕ್ಕಾಗಿ ಕೊಡುಗೆ ಕೊಡಬೇಕು, ಅದರಲ್ಲಿ ಎರಡನೇ ಮಾತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.